ಪ್ರಿಯಾಂಕಾ ಖರ್ಗೆ ಅವರು ಏನಾರ ಹೇಳ್ಕೊಳ್ಳಿ, ನಾನು ನೆನ್ನೆನೂ ಕೂಡ ಮಾತನಾಡ್ತಾ ಇದ್ದೆ. ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮ ಪಕ್ಷದ ಹೋರಾಟಕ್ಕೆ ಅಥವಾ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಸಂಘಟನೆಗಳು ತಮ್ಮ ಗೆಲುವು ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಿಕ ಸತ್ಯ ಏನು ಅಂತೇಳಿದರೆ, ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ರವರು, ಮಾಜಿ ಸಚಿವರು ಏನಿದ್ದಾರೆ, ಉನ್ನತ ಶಿಕ್ಷಣ ಸಚಿವರು, ಏನು ನೀಟ್ ವಿಚಾರವನ್ನು ತೆಗೆದುಕೊಂಡು ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕೆಲವು ಪಟಭದ್ರ ಶಕ್ತಿಗಳು ಏನು ಹುನ್ನಾರವನ್ನು ನಡೆಸಿದ್ರು. ಅದಕ್ಕೆ ಇತಿಶ್ರೀ ಹಾಡಬೇಕು, ಅದಕ್ಕೆ ಅವಕಾಶನ ಕೊಡಬಾರ್ದು, ಮತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು, ಏನು ಪ್ರಧಾನಮಂತ್ರಿಗಳ ಇಚ್ಛೆ ಇದೆ, ತನಿಖೆ ಆಗಬೇಕು, ಎಲ್ಲ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಉನ್ನತ ಶಿಕ್ಷಣ ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಇಲಾಖೆ ಪೋರ್ಟ್ಫೋಲಿಯೋ ನಮ್ಮ ರಾಜ್ಯದವರೇ ಆಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರಿಗೆ ಸಿಕ್ಕಿರುವಂಥದ್ದು. ಯಾಕೆಂದರೆ ಇದು ಒಳ್ಳೆಯ ಅವಕಾಶ. ಅದು ಪ್ರಹ್ಲಾದ್ ಜೋಶಿಜಿಯವರು ಅಂತ ಹೇಳಿದರೆ ಅಪಾರವಾಗಿರ್ತಕ್ಕಂಥ ಅನುಭವ ಇರುವಂಥ ಒಬ್ಬ ರಾಜಕಾರಣಿ. ಹಿಂದೆ ಪಾರ್ಲಿಮೆಂಟ್ ಅಫೇರ್ಸನ್ನು ಕೂಡ ನಿಭಾಯಿಸಿದ್ರು, ಬೇರೆ ಬೇರೆ ಇಲಾಖೆಗಳನ್ನು ನಿಭಾಯಿಸಿರ್ತಕ್ಕಂಥ ಒಂದು ಅನುಭವ ಕೂಡ ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವ್ರಿಗೆ ಇರುವಂಥದ್ದು. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಇಂಥ ಮಹತ್ವವಾಗಿರ್ತಕ್ಕಂಥ ಇಲಾಖೆ ಏನು ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣ ಒಂದು ಇಲಾಖೆ ಬಗ್ಗೆ ಚರ್ಚೆ ಆಗ್ತಾಯಿದೆ, ಇದನ್ನು ಇನ್ನೂ ಸುಗಮವಾಗಿ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು, ಸುಧಾರಣೆಗಳನ್ನು ಮಾಡುವಂಥ ಕೆಲಸವನ್ನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಇದೆ. ಅದರ ಲಾಭ ದೇಶಕ್ಕೂ ಆಗ್ತದೆ, ಕರ್ನಾಟಕ ರಾಜ್ಯಕ್ಕೂ ಕೂಡ ಆಗ್ತದೆ.